ಹಲೋ ಗೈಸ್, ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು, ಕ್ಷಮೆ ಇರಲಿ. ದಿ ಕೇರಳ ಸ್ಟೋರಿ 2 ಮೊನ್ನೆ ತಾನೇ ಕೋರ್ಟಲ್ಲಿ ಮೂವಿ ರಿಲೀಸ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ ಅಷ್ಟು ಬೇಗ ರಿಲೀಸು ಆಗೋಗಿದೆ ಅಂತ ಗೊತ್ತೇ ಇರಲಿಲ್ಲ. ಇಷ್ಟು ಬೇಗ ರಿಲೀಸ್ ಮಾಡೋಗಿದ್ರೆ ತಳಪತಿ ವಿಜಯ್ ಅವರ ಜನನಾಯಕನ್ ಮೂವಿನೂ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಮೂವಿ ರಿವ್ಯೂ ಮಾಡೋಣ ಅಂತ ಮೂವಿ ನೋಡಿದೆ. ಬಟ್ ಮೂವಿ ನೋಡಿದ್ಮೇಲೆ ರಿವ್ಯೂ ಎಲ್ಲ ರೋಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಈ ಮೂವಿಗೂ ಕೇರಳ ಪಾರ್ಟ್ 1 ಸ್ಟೋರಿ ಮೂವಿಗೂ ಸಂಬಂಧನೇ ಇಲ್ಲ. ಆ್ಯಂಡ್ ಡೈರೆಕ್ಟರ್ಸ್ ಕೂಡ ಬೇರೆ. ಮೂವಿಗೆ ಅವರು 10 years ರಿಸರ್ಚ್ ಮಾಡಿದರೆ ಈ ಮೂವಿಗೆ ಇವರು ಏನಂತಲೇ ಗೊತ್ತಿಲ್ಲ. ಒಂದು ಪ್ರಾಪರ್ ಅಜೆಂಡಾ ಇಲ್ಲ, ಏನಿಲ್ಲ. ರ್ಯಾಂಡಮ್ ಸ್ಟಫ್ ಸುಮ್ಮನೆ ಹೋಗ್ತಾ ಇರುತ್ತೆ ಸ್ಟೋರಿ ತುಂಬ. ಸ್ಟೋರಿ ಕಡೆ ಬರೋ ಹಾಗಿದ್ರೆ 3 ಜನ ಹೆಣ್ಮಕ್ಳು ಲವ್ ಸ್ಟೋರಿನ ತೋರಿಸ್ತಾರೆ. ಆ್ಯಂಡ್ ಒಂದಕ್ಕೂ ಕನ್ವಿಕ್ಷನ್ ಅನ್ನೋದೇ ಇರಲ್ಲ. ಅದರಲ್ಲೂ ಒಂದು ಹುಡುಗಿ ಅಂತೂ ಒಬ್ಬನು ಲವ್ ಮಾಡ್ತಾ ಇರ್ತಾಳೆ, ಅವನ ಜೊತೆ ಲಿವಿನಲ್ಲಿ ಇರಬೇಕು ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಅವ್ರ ಅಪ್ಪ ಅಮ್ಮಂಗೂ ಹೇಳ್ತಾಳೆ. ಆ್ಯಂಡ್ ಮೋರ್ ಓವರ್ ಅವ್ನಿಗೆ ಆಲ್ರೆಡಿ ಮದುವೆ ಕೂಡ ಆಗೋಗಿರುತ್ತೆ. ಆದರೂ ಅವ್ರ ಅಪ್ಪ ಅಮ್ಮ ಒಪ್ತಾರೆ. ಏನಂತಲೇ ಗೊತ್ತಾಗಲ್ಲ. ಸ್ಟೋರಿ ಯಾವ ಆ್ಯಂಗಲಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸುಮ್ಮನೆ ರ್ಯಾಂಡಮ್ ಸ್ಟಫ್ನ ಹಂಗೆ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಸುಮ್ಮನೆ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿ ಕೇರಳ ಸ್ಟೋರಿ ಪಾರ್ಟ್ 2 ಅಂತ ತೆಗ್ದಿರೋದಷ್ಟೇ. ಹೆಸರಿಗಷ್ಟೇ ಪಾರ್ಟ್ 2 ಅಂತ ಆಡಿಯನ್ಸ್ನ ಗ್ರ್ಯಾಬ್ ಮಾಡೋದಕ್ಕೋಸ್ಕರ ಆ ಥರ ಟಾರ್ಗೆಟ್ ಮಾಡಿರ್ಬೋದು. ಬಟ್ ಮೂವಿ ಅಂತ ಬಂದರೆ ಒಂಚೂರು ಚೆನ್ನಾಗಿಲ್ಲ. ಜಸ್ಟ್ ಯಾವುದೋ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಬರೋ ಆ ಕಂಟೆಂಟು, ಆ ವಿಷಯಗಳಿಂದನೇ ಒಂದು ಮೂವಿನ ತೆಗೆದು ಅದನ್ನೇ ಮೂವಿಯಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇನ್ನು ರೈಟಿಂಗ್ ಕೂಡ ಎಷ್ಟು ವೀಕ್ ಆಗಿದೆ ಅಂತಂದರೆ, ನಮ್ಮ APJ ಅಬ್ದುಲ್ ಕಲಾಂ ಅವ್ರು ಕೂಡ ಮುಸ್ಲಿಮು. ಅವ್ರನ್ನ ನಂಬಿ ನಾನು ನಿನ್ನ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಪ್ಪ ದೇವರೇ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತಲೇ ಗೊತ್ತಲ್ಲ. ಅಷ್ಟು ವೀಕ್ ರೈಟಿಂಗ್ ಅಂತಲೇ ಹೇಳ್ಬೋದು. ಮೊದಲು ರಿಲೀಸ್ ಆಗಿದ್ದಂಥ ಕೇರಳ ಸ್ಟೋರಿ ಪಾರ್ಟ್ 1 ಮೂವಿ ಅದಂತೂ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ತುಂಬ ಸೆನ್ಸೇಷನ್ ಮಾಡಿದಂಥ ಮೂವಿ ಕೂಡ ಆಗಿತ್ತು. ಬಟ್ ಇವಾಗ ಆಡಿಯನ್ಸ್ನ ಒಂದು ಗ್ರ್ಯಾಬ್ ಮಾಡಬೇಕು ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ಕೇರಳ ಸ್ಟೋರಿ ಪಾರ್ಟ್ 2 ಅಂತ ತೆಗೆದುಬಿಟ್ಟು ಸುಮ್ಮನೆ ಬಕ್ರಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಪ್ರಾಪರ್ ಅಜೆಂಡಾ ಇಲ್ಲ, ಅದರಲ್ಲಿ ಏನು ಕನ್ವಿಕ್ಷನ್ ಅನ್ನೋದೇ ಇರೋಲ್ಲ. ಸಿನಿಮಾ ಅಂತೂ ನನಗೆ ಒಂಚೂರು ಇಷ್ಟ ಆಗಿಲ್ಲ. ನಾನು ಇದಕ್ಕೆ ರೇಟಿಂಗ್ ಕೂಡ ಕೊಡೋದಕ್ಕೆ ಇಷ್ಟಪಡಲ್ಲ. ಇನ್ನು ನೀವು ಸಿನಿಮಾ ನೋಡಿಲ್ಲ ಅಂದರೆ ಹೋಗಬೇಡಿ, ನೋಡೋ ಹಾಗಿದ್ರೆ ನೋಡಿ, ನಿಮ್ಮ ಇಷ್ಟ. ಬಾಕಿ ರಿವ್ಯೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಶುಭ ದಿನ.